गीतामहात्म्ये यतो यतो निश्चरति मनश्चञ्चलमस्थिरं ततस्ततो नियम्यैतत् ಆತ್ಮನ್ಯೇವ ವಶಂ ನಯೇತ್. ಹೇಗೆ ಚಂಚಲವಾದ ಮತ್ತು ಅಸ್ಥಿರವಾದ ಮನಸ್ಸು ಹೊರಗೆ ಓಡುತ್ತದೆಯೋ ಹಾಗೆಯೇ ಅದನ್ನು ಹಿಂದಕ್ಕೆಳೆದು ಆತ್ಮನಲ್ಲಿಯೇ ನಿಲ್ಲಿಸಬೇಕು. ಮನವ ನಿಲ್ಲಿಸುವುದು ಬಲು ಕಷ್ಟ, ಹರಿದಾಡುವಂಥ ಮನವ ನಿಲ್ಲಿಸುವುದು ಬಲು ಕಷ್ಟ. ಕಾಶಿಗೆ ಹೋಗಬಹುದು, ದೇಶ ತಿರುಗಬಹುದು, ಕಾಶಿಗೆ ಹೋಗಬಹುದು, ದೇಶ ತಿರುಗಬಹುದು, ಮನವ ನಿಲ್ಲಿಸುವುದು ಬಲು ಕಷ್ಟ. ಹರಿದಾಡುವಂತ ಮನವ ನಿಲ್ಲಿಸುವುದು ಬಲು ಕಷ್ಟ. ಪುರಂದರದಾಸರು ರಚಿಸಿದ ಈ ಹಾಡಿನಲ್ಲಿ ಹೇಳುವಂತೆ ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದು. ಆದರೆ ಸದಾ ಹರಿದಾಡುವಂಥ ಮನಸ್ಸನ್ನು ನಿಲ್ಲಿಸುವುದು ಬಲು ಕಷ್ಟ. ಆದರೆ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಿಲ್ಲ, ಅಥವಾ ಕಷ್ಟ ಎನ್ನುವ ದೃಷ್ಟಿಯಿಂದ ಮನಸ್ಸನ್ನು ನಿಲ್ಲಿಸುವ ಪ್ರಯತ್ನ ಕೈಬಿಡಬಾರದು ಎನ್ನುತ್ತಿದ್ದಾನೆ ಭಗವಂತ. ಹೇಗೆಲ್ಲ ನಮ್ಮ ಮನಸ್ಸು ಹೊರಹೋಗಲು ಪ್ರಯತ್ನ ಪಡುತ್ತದೆಯೋ ಹಾಗೆಯೇ ಅದನ್ನು ಪಳಗಿಸಲು ಪ್ರಯತ್ನ ಮಾಡಬೇಕು. ಇಲ್ಲವಾದರೆ ಅದು ಸೂತ್ರ ಹರಿದ ಗಾಳಿಪಟದಂತೆ ಅಡ್ಡಾದಿಡ್ಡಿಯಾಗಿ ಚಲಿಸಿ ನೆಲಕ್ಕುರುಳುವಂತೆ ಮನಸ್ಸು ಸಹ ಹಿಡಿತಕ್ಕೆ ಸಿಗದೆ ಹಾಳಾಗಿ ಒಂದು ಜನ್ಮವನ್ನೇ ನಿರುಪಯುಕ್ತಗೊಳಿಸುತ್ತದೆ. ಮನುಷ್ಯನ ಶಕ್ತಿ ಹೆಚ್ಚಿದಂತೆಲ್ಲ ಉನ್ನತ ಮಟ್ಟದ ವಿಷಯಗಳು ಗೋಚರಿಸುತ್ತವೆ, ಹಾಗೂ ಆ ವಿಷಯ ಅಥವಾ ಮಾದರಿ ಮನುಷ್ಯನ ಜೀವನವನ್ನು ನಿರೂಪಿಸುತ್ತದೆ. ಒಮ್ಮೆ ಮನುಷ್ಯನ ಶಕ್ತಿಯ ತರಂಗಗಳು ಕಡಿಮೆಯಾದರೆ ಕಳಾಹಿನ ಬದುಕು ಆ ಮನುಷ್ಯನದಾಗುತ್ತದೆ. ಅಂತಹ ಮನುಷ್ಯ ತನ್ನ ಕಾಮನೆಗಳನ್ನು ನಿಯಂತ್ರಿಸಲಾರದೆ ಕಾಮನೆಗಳಿಂದಲೇ ನಿಯಂತ್ರಿಸಲ್ಪಡುತ್ತಾನೆ. ಮಾನಸಿಕ ನಿಯಂತ್ರಣ ಶಕ್ತಿ ಇಲ್ಲದವನು ಸದಾ ಸಮಸ್ಯೆ ಸುಳಿಯಲ್ಲಿ ಸಿಲುಕಿ ನೋವು ಅನುಭವಿಸುತ್ತಲೇ ಇರುತ್ತಾನೆ. ಈತನಿಗೆ ಇತರರಿಗಿಂತ ಹಾಗೂ ಆತನ ಜೀವನ ನಿರ್ವಹಣೆಗೆ ಬೇಕಾದ್ದಕ್ಕಿಂತ ಹೆಚ್ಚು ಸಂಪತ್ತು ದೊರೆತರೂ ಆತ ಸದಾ ಬಡತನದ ಬೇಗೆಯಲ್ಲೇ ಬೇಯುತ್ತಾನೆ. ಮನುಷ್ಯ ಹಣವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಮನುಷ್ಯನನ್ನು ಹಣವೇ ನಿಯಂತ್ರಿಸುವಂತೆ ದುರ್ಬಲ ಮನಸ್ಸಿನ ವ್ಯಕ್ತಿಯನ್ನು ಆತನ ಕಾಮನೆಗಳೇ ನಾಶ ಮಾಡುತ್ತವೆ. ಈ ಕಾರಣದಿಂದ ಸದಾ ಸಂತೋಷವಾಗಿರಲು ಚಂಚಲವಾದ ಮನಸ್ಸನ್ನು ಬುದ್ಧಿಯಿಂದ ನಿಧಾನವಾಗಿ ನಿಯಂತ್ರಣಕ್ಕೆ ಪಡೆದು ಆತ್ಮಸ್ಥೈರ್ಯ ಹಾಗೂ ವಿಶ್ವಾಸವನ್ನು ಹೆಚ್ಚಿಸಿಕೊಂಡು ಶಾಶ್ವತ ಪರಮಾನಂದ ಸ್ಥಿತಿಯನ್ನು ತಲುಪಲು ಆತ್ಮದಲ್ಲಿ ನೆಲೆ ನಿಲ್ಲಿಸಿಕೊಳ್ಳಬೇಕು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ.